ಸಂಚಿಕೆ 12. ಓಂಕಾರ ಸ್ವಾಹಾದಿ ಮಂತ್ರಘೋಷಂ ಬೆರಸಿ ಬೇಳ್ವ ಬೇಳ್ ಅಂದದಿಂ ಜನ್ನಕೊಂಡಂ ಬಳಸಿ ಕವಿದಿರ್ದ ಋತ್ವಿಜರ ಗೋಷ್ಠಿಯಲ್ಲಿ ದೇವರಿಗೆ ಹವಿಯನರ್ಪಿಸುತ್ತಿದ್ದ ಆತ್ಮಭಕ್ತಿಯ ಚಿತ್ತಪ ಶಕ್ತಿಯಂ ಬಯಸಿ ಮನದೊಲೆ ತನುಜರೆಂದೆಂಬ ಜಾಣ್ಣುಡಿಯನರಿತು ಅಲ್ಪತಿಯ ಭಾವಗಳಂ ನೆರೆತೊರೆದು ಗಗನಮಂ ಪೃಥ್ವಿಯಂ ವಾರ್ದಿಯಂ ಪರ್ವತಾರಣ್ಯ ವಿಸ್ತಾರ ಧೀರೋದ್ದಾತ್ತ ಗಾಂಭೀರ್ಯಮಂ ಭದ್ರವೀರ ಸೌಂದರ್ಯಮಂ ಧ್ಯಾನಿಸುತ್ತೆ ಭಾವಿಸುತ್ತೆ ರೂಪಿಸುತ್ತೆ ಕಾಮಿಸಿದನ್ ಆ ಭೂಮಿಪಂ ತದ್ರೂಪಗುಣ ಹೃದಯರಂ ನೃಪತಿಯ ಭಾವಮಹಿಮಾ ಜ್ಯೋತಿ ಸಂಚರಿಸಿದುದು ಮಿಂಚಿ ಪಟ್ಟ ಮಹಿಷಿಯರ ಎರ್ದೆಗಳೋಳ್ ಕೋರ್ಮೆ ಬೇಸುಗೆಯಂ ದ್ವೈತ ತಾನದ್ವೈತ ಅಪ್ಪುದೊಂದು ಅಚ್ಚರಿಯೇ ಪೇಳ್ ಮೇಗಳ್ ಎನಿತಾದೊಡೆ ಒಲಿದ ಅವರ್ಗಳ ದಿಟಂ ಮನದೊಂದೇ ಅಲ್ತೆ ಸಂತಾನಕಾಮಿ ಧರಾಧಿಪಂ ತಾನಿಂತುಟೊಂದು ಹುಣ್ಣಿಮೆ ಇರುಳ್ ತುಂಬು ಪೆರೆ ಗರಿಹಗುರ ನೊರೆ ಮುಗಿಲಿನ ಅಂಬರದೋಳಿಂಬಾಗಿ ತೇಲಿ ಸರಯೂ ನದಿಯ ಸಲಿಲ ವೃಕ್ಷಸ್ಥಲದ ರಮ್ಯ ದ್ರವೀಭೂತ ದರ್ಪಣಕ್ಕೆ ಜ್ಯೋತ್ಸ್ನೆಯಂ ಪಾಲು ಪೊಯ್ದ ಅಂದದಲ್ಲಿ ಚೆಲ್ಲಿರಾರಾಜಿಸಿರೆ ಬೆಳ್ದಿಂಗಳನ್ ಈಂಟಿ ತೇನೆ ತಾನುನ್ಮೋದದಿಂ ಹಾರಾಡಿ ಮೀಂಟುತಿರಲ ಆಕಾಶಮಂ ಪೃಥ್ವಿ ನಿಶಬ್ದತ ಸ್ತುಪ್ತಿಯಲ್ ಆಳ್ದು ಮೌನಂ ಇರೆ ಋತ್ವಿಜರೊಡನೆ ಹೋಮ ಕುಂಡದೆಡೆ ಪೂಜೆಯೋಳ್ ಪುತ್ರವಾಂಛೆಯ ಸಮಾಧಿಯೋಳ್ ತಾನಿರಲ್. ಮನಸ್ಸಿನಂತೆ ಮಕ್ಕಳು ಎಂಬ ನುಡಿಯನ್ನು ಅರಿತು ರಾಜನು ಅಲ್ಪ ಭಾವಗಳನ್ನು ಪೂರ್ಣವಾಗಿ ತ್ಯಜಿಸಿ ಭೂಮಿ ಆಕಾಶ ಸಮುದ್ರ ಪರ್ವತ ಅರಣ್ಯಗಳ ವಿಸ್ತಾರವನ್ನು ಧೀರೋದ್ದಾತ ಗಾಂಭೀರ್ಯವನ್ನು ಮಂಗಳ ವೀರ್ಯ ಸೌಂದರ್ಯಗಳನ್ನು ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ಧ್ಯಾನಿಸಿ ಅಂತಹ ರೂಪಗುಣಗಳ ಮಕ್ಕಳು ಬೇಕೆಂದು ಬಯಸಿದನು. ವ್ರತಾಧಾರಿಗಳಾದ ಅರಸಿಯರ ಮನದಲ್ಲಿಯೂ ರಾಜನ ಮನೋಬಯಕೆಯ ಅದೇ ಜ್ಯೋತಿ ಉತ್ಪನ್ನವಾಯಿತು. ಪ್ರೀತಿಯ ಬೆಸುಗೆಯಿಂದ ದ್ವೈತವಾಗುವುದರಲ್ಲಿ ಆಶ್ಚರ್ಯವೇನಿದೆ? ದೇಹಗಳು ಇಷ್ಟಾದರೇನಂತೆ ಒಲಿದವರ ಮನಗಳು ಒಂದೇ ಅಲ್ಲವೇ? ಒಂದು ಹುಣ್ಣಿಮೆಯ ರಾತ್ರಿ ಗರಿಹಗುರವಾದ ತಿಳಿಮೋಡಗಳಿರುವ ಆಕಾಶದಲ್ಲಿ ಪೂರ್ಣಚಂದ್ರನು ಸೊಗಸಿನಿಂದ ತೇಲುತ್ತಿದ್ದನು. ನೀರಗನ್ನಡಿಯಂತೆ ರಮಣೀಯವಾದ ಸರಯೂ ನದಿಯ ನೀರಿನ ಮೇಲೆ ಹಾಲು ಸುರಿದಂತೆ ಬೆಳದಿಂಗಳು ಕಂಗೊಳಿಸುತ್ತಿರಲು ತೇನೆ ಹಕ್ಕಿಗಳು ಆ ಬೆಳದಿಂಗಳಿನಲ್ಲಿ ಉನ್ಮಾನದಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದವು. ಭೂಮಿಯ ನಿಶಬ್ದತೆಯ ನಿದ್ರೆಯಲ್ಲಿ ಮೌನ ಧರಿಸಿರಲು ಸಂತಾನ ಅಪೇಕ್ಷಿಯಾದ ರಾಜನು ಋತ್ವಿಜರೊಡನೆ ಹೋಮ ಕುಂಡದ ಬಳಿ ಪೂಜಾ ಸಮಾಧಿಯಲ್ಲಿದ್ದಾಗ